ರಾಜ್ಯದಲ್ಲಿ ಗುಂಡಿ ಮುಚ್ಚಲು ನಗರಸಭೆಯಲ್ಲಿ ಹಣವಿಲ್ಲ. ಆದರೆ ರಸ್ತೆ ಅಗಲೀಕರಣ ಕುರಿತಂತೆ ಸಚಿವರಾದ ಡಿ. ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಸಾಮಾನ್ಯ ವಿಡಿಯೋ ಚಿತ್ರೀಕರಣಕ್ಕೆ 18,000 ರು ಬಿಲ್ ಪಾವತಿಸಲಾಗಿದ್ದು, ಒಂದು ಸಭೆಯ ವಿಡಿಯೋ ಚಿತ್ರೀಕರಣಕ್ಕೆ ಇಷ್ಟು ದುಂದು ವೆಚ್ಚ ಮಾಡುವ ಬದಲು ನಗರಸಭೆ ಸ್ವಂತ ಕ್ಯಾಮೆರಾ ಖರೀದಿಸಿ ವಿಡಿಯೋ ಮಾಡಬಹುದಿತ್ತು ಎಂಬುದಾಗಿ ನಗರಸಭೆಯ ಸದಸ್ಯರಾದ ತಿಪ್ಪೇಸ್ವಾಮಿ ಆರೋಪಿಸಿದ್ದಾರೆ. ಹಿರಿಯೂರು ನಗರದ ನಗರಸಭೆ ಕೌನ್ಸಿಲಿಂಗ್ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಅಜಯ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನಗರಸಭೆ ಅಧ್ಯಕ್ಷ ಅಜಯ್ ಕುಮಾರ್ ಮಾತನಾಡಿ, ತಿಪ್ಪೇಸ್ವಾಮಿ ಅವರು ಕೊಟ್ಟ ಸಲಹೆ ಸೂಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆಯ ಕ್ಯಾಮೆರಾ ಮೂಲಕವೇ ಸಭೆಯ ಚಿತ್ರೀಕರಣ ಮಾಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಹೇಳಿದ್ದಾರೆ. ಸದಸ್ಯರಾದ ಮಲ್ಲೇಶಪ್ಪನವರು ಮಾತನಾಡಿ, ಪ್ರತಿ ಬಾರಿ ಸಾಮಾನ್ಯ ಸಭೆ, ವಿಶೇಷ ಸಭೆಗಳ ಮಾಹಿತಿಯನ್ನು ಒಳಗೊಂಡ ವಿಷಯ ಪೇಪರ್ಗಳ ಜೆರಾಕ್ಸ್ಗಾಗಿ ಸುಮಾರು 60,000 ಹಣ ವೆಚ್ಚವಾಗುತ್ತಿದ್ದು, ಅದರ ಬದಲು ಅದೇ ಹಣದಲ್ಲಿ ಒಂದು ಜೆರಾಕ್ಸ್ ಮೆಷಿನ್ ಖರೀದಿಸಿದರೆ ನಗರದ ಅಭಿವೃದ್ಧಿಗೆ ಸಾಕಷ್ಟು ಹಣ ಉಳಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ನಗರಸಭೆ ಅಧ್ಯಕ್ಷ ಅಜಯ್ ಕುಮಾರ್, ಮುಂದಿನ ದಿನಗಳಲ್ಲಿ ಜೆರಾಕ್ಸ್ ಮೆಷಿನ್ ಖರೀದಿಸುವ ಬಗ್ಗೆ ಗಮನ ಹರಿಸುವ ಬಗ್ಗೆ ಸಮಾಲೋಚನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸದಸ್ಯರುಗಳಾದ ಮಂಜುನಾಥ್, ಮಲ್ಲೇಶಪ್ಪ ಹಾಗೂ ಅಂಬಿಕಾ ಆರಾಧ್ಯ ಅವರು ಆರೋಗ್ಯ ಶಾಖೆಯಿಂದ 1,375 ಕೆಜಿ ಬ್ಲೀಚಿಂಗ್ ಪೌಡರ್ ಖರೀದಿಗೆ 93,456 ರುಗಳ ಬಿಲ್ ಮಾಡಿದ್ದು, ನಗರದ ಯಾವುದೇ ವಾರ್ಡ್ಗಳಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿರುವ ವಿಷಯ ಯಾವುದೇ ಸದಸ್ಯರಿಗೆ ಗೊತ್ತೇ ಇಲ್ಲ. ಹೀಗಿರುವಾಗ 93,456 ಬಿಲ್ ಏಕೆ ಬರಲು ಸಾಧ್ಯ? ಈ ಬಗ್ಗೆ ಸೂಕ್ತ ದಾಖಲೆ ನೀಡಿದ ನಂತರವೇ ಬಿಲ್ ಪಾವತಿಸಬೇಕು ಎಂಬುದಾಗಿ ಆಗ್ರಹಿಸಿದ್ದಾರೆ. ಈ ವಿಚಾರಕ್ಕೆ ನಗರಸಭೆಯ ಎಲ್ಲ ಸದಸ್ಯರು ಒಕ್ಕಲಿನಿಂದ ಧ್ವನಿಗೂಡಿಸಿ ಒತ್ತಾಯಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರಾದ ವಾಸಿಂ ಅವರು, ಆರೋಗ್ಯ ಶಾಖೆಯಿಂದ 1,375 ಕೆಜಿ ಬ್ಲೀಚಿಂಗ್ ಪೌಡರ್ ಖರೀದಿ ಹಾಗೂ ಬಳಕೆ ಮಾಡಿರುವ ಬಗ್ಗೆ ಸೂಕ್ತ ದಾಖಲೆಗಳನ್ನು ಎಲ್ಲ ಸದಸ್ಯರಿಗೆ ಶೀಘ್ರದಲ್ಲೇ ನೀಡಲಾಗುವುದು ಎಂಬುದಾಗಿ ಸಭೆಗೆ ತಿಳಿಸಿದ್ದಾರೆ. ಸದಸ್ಯ ಗುಂಡೇಶ್ ಕುಮಾರ್ ಮಾತನಾಡಿ, ನಗರದ ಪ್ರಧಾನ ರಸ್ತೆಯಲ್ಲಿರುವ ಬಿಲ್ಡಿಂಗ್ಗಳ ಅಂಗಡಿ ಮುಂಗಟ್ಟುಗಳ ಕಂದಾಯ ಪಾವತಿಯನ್ನು ಅಧಿಕಾರಿಗಳು ತಡೆ ಹಿಡಿಯಲಾಗಿದ್ದು, ರಸ್ತೆಯ ಇಕ್ಕೆಲುಗಳಲ್ಲಿರುವ ಕಟ್ಟಡಗಳ ಯಾವುದೇ ಕಂದಾಯ ಇದುವರೆಗೂ ಪಾವತಿಯಾಗಿಲ್ಲ ಎಂಬುದಾಗಿ ಆಪಾದಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ವಾಸಿಂ ಅವರು, ರಸ್ತೆ ಅಗಲೀಕರಣಕ್ಕೆ ಒಳಗಾಗಿರುವ ಬಿಲ್ಡಿಂಗ್ಗಳು ಮತ್ತು ಪ್ರಧಾನ ರಸ್ತೆಯಲ್ಲಿರುವ ಕಟ್ಟಡಗಳ ಕಂದಾಯ ಪಾವತಿಸಲು ನಗರಸಭೆ ಈಗಾಗಲೇ ನೋಟಿಸ್ ನೀಡಿದರೂ ಸಹ ಕಟ್ಟಡ ಮಾಲೀಕರು ಕಂದಾಯ ಪಾವತಿಸಲು ಮುಂದೆ ಬಂದಿಲ್ಲ. ಈ ಬಗ್ಗೆ ಕ್ರಮ ವಹಿಸಲಾಗುವುದು ಎಂಬುದಾಗಿ ಹೇಳಿದ್ದಾರೆ. ಸದಸ್ಯ ಮಹೇಶ್ ಪಲ್ಲವರು ಮಾತನಾಡಿ, ಘನತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಇಂಧನ ಪೂರೈಕೆಗಾಗಿ 6,16,491 ರು ಬಿಲ್ ಮಾಡಲಾಗಿದ್ದು, ನಮ್ಮ ನಗರಕ್ಕಿಂತ ಹೆಚ್ಚು ಘನತ್ಯಾಜ್ಯ ವಾಹನಗಳಿರುವ ಹೊಸದುರ್ಗ ನಗರದಲ್ಲಿ 3,80,000 ರುಗಳನ್ನು ಇಂಧನ ವ್ಯಯಕ್ಕೆ ಖರ್ಚು ಮಾಡಲಾಗಿದೆ. ನಮ್ಮ ವಾಹನಗಳ ಸಂಖ್ಯೆ ಕಡಿಮೆ ಇದ್ದರೂ ಇಂಧನ ವೆಚ್ಚ ಹೆಚ್ಚಾಗಿರುವುದು ನಮ್ಮಗಳ ಸಂಶಯಕ್ಕೆ ಕಾರಣವಾಗಿದೆ ಎಂಬುದಾಗಿ ಸಭೆಗೆ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ವಾಸಿಂ ಅವರು, ಘನತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಇಂಧನ ಪೂರೈಕೆಗಾಗಿ 6,16,491 ರು ಬಿಲ್ ಬಗ್ಗೆ ನಮಗೆ ಮುಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರುಗಳಿಗೆ ಅಗತ್ಯ ಮಾಹಿತಿ ಒದಗಿಸಲಾಗುವುದು ಎಂಬುದಾಗಿ ಸಭೆಗೆ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಮಂಜುಳಾ, ನಗರಸಭೆ ಸದಸ್ಯರಾದ ಮಹೇಶ್, ಕಣ್ಣಪ್ಪ, ಶಿವರಂಜನಿ ಯಾದವ್, ಗೀತಾ, ಶಿವಕುಮಾರ್, ಗಿರೀಶ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಹಿರಿಯೂರು ನಗರಸಭೆಯ 22-23 ಸಾಲಿನ ನಗರಸಭೆ ನಿಧಿಯ ಶೇಕಡ 24 SC, ST ಮತ್ತು TSP ಕಾರ್ಯಕ್ರಮಗಳಿಗೆ 45 ಲಕ್ಷಗಳು, ಶೇಕಡ 7.25 ಕಾರ್ಯಕ್ರಮಗಳಿಗೆ 14 ಲಕ್ಷಗಳು, ಶೇಕಡ 5 ಕಾರ್ಯಕ್ರಮಗಳಿಗೆ 9.50 ಲಕ್ಷಗಳು, ಒಟ್ಟು 68.50 ಲಕ್ಷಗಳು ಆಯವ್ಯಯದಲ್ಲಿ ಕಾಯ್ದಿರಿಸಿದ್ದು, ದಿನಾಂಕ 6/2/2023 ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ 14ರಲ್ಲಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ದಿನಾಂಕ 5/12/2023 ಕ್ರಿಯಾ ಯೋಜನೆ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಈವರೆಗೂ ಕ್ರಿಯಾ ಯೋಜನೆ ಅನುಮೋದನೆಯಾಗಿಲ್ಲದೆ ಇರುವುದರಿಂದ ಹಾಗೂ ಯೋಜನೆಗಳಿಗೆ ದಿನಾಂಕ 6/2/2023 ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ರೂಪಿಸಲಾದ ಕ್ರಿಯಾ ಯೋಜನೆಯಲ್ಲಿಯ ಕೆಲವೊಂದು ಕಾರ್ಯಕ್ರಮಗಳು ಈಗಾಗಲೇ ವಿವಿಧ ಯೋಜನೆಗಳಲ್ಲಿ ಪೂರ್ಣಗೊಂಡಿರುವುದರಿಂದ ಹೊಸದಾಗಿ ಕ್ರಿಯಾ ಯೋಜನೆಯನ್ನು ತಯಾರಿಸುವ ಬಗ್ಗೆ ಸಭೆಗೆ ಮಂಡಿಸಿದೆ.